ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ಒಂದು ದೇವರ ವಾಕ್ಯದೊಂದಿಗೆ ನಿಮ್ಮೆಲ್ಲರನ್ನು ನೋಡುವುದು, ನಿಮ್ಮ ಸಂಗಡ ಮಾತನಾಡಿ ನಿಮ್ಮ ಸಂಗಡ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ. ಇಡೀ ತಿಂಗಳು ನಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಅವರು ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ. ಎಲ್ಲ ಕೇಡನ್ನು ಕೂಡ ಒಳ್ಳೆಯದಾಗಿ ಮಾಡುತ್ತಾರೆ. ಆದ ಕಾರಣ ದೇವರ ವಾಕ್ಯವನ್ನು ನಾವು ಗಟ್ಟಿಯಾಗಿ ನಂಬೋಣ, ಗಟ್ಟಿಯಾಗಿ ಹಿಡಿದುಕೊಳ್ಳೋಣ, ಅದನ್ನು ಧ್ಯಾನ ಮಾಡೋಣ, ಅದನ್ನೇ ನಾವು ಉಚ್ಚರಿಸೋಣ, ಅರಿಕೆ ಮಾಡೋಣ. ಖಂಡಿತ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಬಿರುಗಾಳಿಯಿಂದಲೂ, ವ್ಯಥೆಯಿಂದಲೂ, ಕಷ್ಟದಿಂದಲೂ ನಾವು ಜಯಿಸಿ, ನಾವು ಪಾರಾಗಿ, ನಾವು ಜಯಶಾಲಿಗಳಾಗಿ ಜೀವಿಸುತ್ತೇವೆ. ಹಾಲೆಲೂಯ. ನಮ್ಮ ಸುತ್ತಮುತ್ತಲು ಎಷ್ಟೇ ಕಷ್ಟಗಳು ನಮ್ಮನ್ನು ಬಡಿದರೂ, ಅಲೆಗಳ ಹಾಗೆ ನಮ್ಮ ಜೀವನವನ್ನು, ಕುಟುಂಬವನ್ನು, ನಾವು ಮಾಡುತ್ತಾ ಇರುವ ಕೆಲಸ ಕಾರ್ಯಗಳನ್ನು ಬಡಿದರೂ, ಹಾಲೆಲೂಯ, ದೇವರು ನಮ್ಮ ಸಂಗಡ ಇರುವುದರ ಕಾರಣ ನಮಗೆ ಚಲನೆ ಇಲ್ಲ, ನಮಗೆ ಚಂಚಲತೆ ಇಲ್ಲ. ನಾವು ಹಾಳಾಗಿ, ನಾವು ಕುಗ್ಗಿ, ನಾವು ಸೋತು ಹೋಗುವವರಲ್ಲ. ಹಾಲೆಲೂಯ. ಇವತ್ತು ಕೂಡ ಒಂದು ವಾಕ್ಯವನ್ನು, ಕೀರ್ತನೆಗಳ ಪುಸ್ತಕ 42ನೇ ಅಧ್ಯಾಯ 11ನೇ ವಾಕ್ಯ, Psalms 42 verse 11. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಆಮೇನ್. ಹಾಲೆಲೂಯ. ನೋಡಿರಿ, ಇಲ್ಲಿ ವಾಕ್ಯವನ್ನು ನೋಡುವಾಗ ದಾವೀದರಸನು ತನ್ನ ಆತ್ಮವನ್ನು ನೋಡಿ, ತನ್ನ ಮನಸ್ಸನ್ನು ನೋಡಿ, ಅವನು ಮಾತನಾಡಿ ಹೇಳುವ ಕಾರ್ಯವನ್ನೇ ನಾವು ನೋಡುತ್ತಾ ಇದ್ದೇವೆ. ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ವ್ಯಥೆ ಪಡುತ್ತಾ, ಕಷ್ಟದಲ್ಲಿ ಅನೇಕ ದುಃಖಗಳು, ಅನೇಕ ಹೊರೆಗಳು, ಅನೇಕ ಭಾರಗಳಿಂದ ಕೂಡಿ ನಾವು ಸೋತು ಹೋಗಿ ಕುಗ್ಗಿ ಹೋಗುತ್ತಾ ಇರಬಹುದು. ನನ್ನ ಕಾರಣವಿಲ್ಲದೆ ಅಥವಾ ಕಾರಣ ಗೊತ್ತಿಲ್ಲದೆ ನಾವು ಅನೇಕ ಕಾರ್ಯಗಳನ್ನು ಹಾದು ಹೋಗುತ್ತಾ ಇರಬಹುದು. ಇದು ಯಾಕೆ ನಡೆಯುತ್ತಾ ಇದೆ, ಇದರ ಕಾರಣ ಏನು ಎಂಬುದಾಗಿ, ಏನು ನಡೆಯುತ್ತಾ ಇದೆ ಎಂಬುದಾಗಿ ಕೂಡ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ವ್ಯಥೆಯಿಂದ ತುಂಬಿರುವವರಾಗಿರಬಹುದು. ದೇವರು ನಮ್ಮನ್ನೇ ನೋಡಿ ಹೇಳುವ ಕಾರ್ಯ ಏನು ಗೊತ್ತಾ? ಬೇರೆಯವರು ಕಷ್ಟದಲ್ಲಿ ಇರುವಾಗ ಅವರನ್ನು ನೋಡಿ ಉತ್ಸಾಹ ಪಡಿಸುವುದು, ಪ್ರೋತ್ಸಾಹ ಪಡಿಸುವುದು, ಅವರನ್ನ ಧೈರ್ಯಪಡಿಸುವುದು ನಮಗೆ ಸುಲಭ. ಇನ್ನೊಬ್ಬರನ್ನ ನೋಡಿ ನಾವು, ನೀನು ಚಿಂತೆ ಮಾಡಬೇಡ, ನೀನು ಯಾಕೆ ಅಳುತ್ತಿ, ನೀನು ಯಾಕೆ ದುಃಖ ಪಡುತ್ತಾ ಇದ್ದಿ, ದೇವರು ಇದ್ದಾರೆ, ದೇವರು ಎಲ್ಲವನ್ನ ನೋಡಿಕೊಳ್ಳುತ್ತಾರೆ, ದೇವರು ಸಹಾಯ ಮಾಡುತ್ತಾರೆ, ನಿಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬುದಾಗಿ ಇನ್ನೊಬ್ಬರನ್ನ ನೋಡಿ ಹೇಳುವುದು ಸುಲಭವಾದ ಕಾರ್ಯವಾಗಿರುತ್ತದೆ. ಆದರೆ ನಮಗೆ ನಾವೇ ಹೇಳಲು ಸಾಧ್ಯನಾ? ಕಳೆದ ವಾರದಲ್ಲಿ ದೇವರು ಇದನ್ನೇ ಕೇಳಿದರು. ಬೇರೆಯವರಿಗೆ ಆಧರಣೆ ಕೊಡಲು ಸಾಧ್ಯವಾಗುತ್ತದೆ, ಆದರೆ ನಮಗೆ ನಾವು ಈ ಆಧರಣೆಯನ್ನು ಹೇಳಿಕೊಳ್ಳುವಾಗ, ಹಲ್ಲೆಲೂಯಾ, ಸೈತಾನನು ಓಡಿ ಹೋಗುತ್ತಾನೆ, ಕಷ್ಟಗಳು ಸುಲಭವಾಗುತ್ತದೆ, ಕಠಿಣವು ಲೇಸಾಗುತ್ತದೆ. ಹಲ್ಲೆಲೂಯಾ. ಈಗ ಈ ದಾವೀದನ್ನು ನೋಡಿ ಹೇಳುತ್ತಾ ಇದ್ದ, ನನ್ನ ಮನವೇ, ನೀನು ಕುಗ್ಗಿ ಹೋಗುವುದೇನು? ಹೀಗೆ ನೀನು ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಹಲ್ಲೆಲೂಯಾ. ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರೇ ನಮಗೆ ರಕ್ಷಕನು. ಹಲ್ಲೆಲೂಯಾ. ನಮ್ಮೆಲ್ಲರಿಗೆ ದೇವರೇ ರಕ್ಷಕನು. ಆತನು ನಮಗೆ ರಕ್ಷಣೆಯನ್ನು ಕೊಡುತ್ತಾರೆ, ಅವರು ನಮ್ಮನ್ನು ಬಲಪಡಿಸುತ್ತಾರೆ, ಅವರು ನಮ್ಮನ್ನು ಪಾರು ಮಾಡುತ್ತಾರೆ. ಇವತ್ತಿರುವ ವ್ಯಥೆ ನಿರಂತರವಲ್ಲ, ಅದು ತಾತ್ಕಾಲಿಕವಾದದ್ದು ಎಂಬುದಾಗಿ ಆತನನ್ನು ಸ್ತುತಿಸೋಣ. ಇನ್ನೂ ಸ್ತುತಿಸುತ್ತಾ ಇರುವೆನು. ನಾವಿದನ್ನು ಮಾಡಿದ ಒಂದು ತೀರ್ಮಾನ, ಇನ್ನು ಸ್ತುತಿಸು ನನ್ನ ಮನವೇ, ಯೆಹೋವನನ್ನು ಸ್ತುತಿಸು, ಯೆಹೋವನನ್ನು ಕೀರ್ತಿಸು, ಆತನಿಂದ ನನ್ನ ರಕ್ಷಣೆ ಬರುವುದು, ಆತನೇ ನಮ್ಮ ರಕ್ಷಕನು. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ಕೂಡ ನೋಡಿ ದೇವರಾತ್ಮನು ಹೇಳುವ ಕಾರ್ಯ, ಹಲ್ಲೆಲೂಯಾ, ನನ್ನ ಮಗನೇ, ನನ್ನ ಮಗಳೇ, ನೀನು ಹೀಗೆ ವ್ಯಥೆ ಪಡಬೇಡ, ದುಃಖ ಪಡಬೇಡ, ನೀನು ಕುಗ್ಗಿ ಹೋಗಬೇಡ, ಸೈತಾನನಿಗೆ ಜಾಗ ಕೊಡಬೇಡ, ನಿನ್ನ ಮನಸ್ಸು ಸೋತು ಹೋಗದೇ ಇರಲಿ, ನಿನ್ನ ಮನಸ್ಸು ಕುಗ್ಗಿ ಹೋಗದೇ ಇರಲಿ, ಬಿಟ್ಟು ಕೊಡದೇ ಇರಲಿ. ದೇವರು ನಿನ್ನ ರಕ್ಷಕನು, ನಿನ್ನ ರಕ್ಷಕನು. ಇನ್ನೂ ಸ್ತುತಿಸು, ಇನ್ನೂ ಸ್ತುತಿಸು, ಇನ್ನೂ ಆತನನ್ನು ಹುಡುಕು, ಇನ್ನೂ ಆತನನ್ನು ಗಟ್ಟಿಯಾಗಿ ಹಿಡಿದುಕೋ. ಆತನು ನಿನ್ನನ್ನು ಬಿಡಿಸುವನು, ಆತನು ನಿನ್ನ ಕಣ್ಣೀರನ್ನು ಒರೆಸುವನು, ಆತನು ನಿನ್ನ ದುರ್ಸ್ಥಿತಿಯನ್ನು ಬದಲಿ ಮಾಡುವನು. ಪರಿಶುದ್ಧಾತ್ಮ ದೇವರೇ, ನಿನ್ನ ಕೈಗಳಲ್ಲಿ ಈ ದಿನ ಈ ವಾಕ್ಯ ಕೇಳುತ್ತಾ ಇರುವ
ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಸನ್ನಿವೇಶ, ಪ್ರತಿಯೊಬ್ಬೊಬ್ಬರ ಕುಟುಂಬ ವ್ಯವಹಾರಗಳಲ್ಲಿ, ಸೇವೆಗಳಲ್ಲಿ ನಿನ್ನ ಆಶೀರ್ವಾದ ಇಳಿದು ಬರಲಿ, ನಿನ್ನ ರಕ್ಷಣೆ ಕಾರ್ಯ ಇಳಿದು ಬರಲಿ ಅಪ್ಪ. ಅವರು ಕುಗ್ಗಿ ಹೋಗಿರುವ ವಿಷಯದಲ್ಲಿ ಅವರನ್ನು ಚೈತನ್ಯಗೊಳಿಸಿ, ಅವರನ್ನು ಬಲಪಡಿಸಿ, ಅವರನ್ನು ಎಬ್ಬಿಸಿ, ಈ ದಿನ ಅವರು ಎದುರಿಸುವಂತೆ, ಈ ದಿನವನ್ನು ಅವರು ದಾಟುವಂತೆ ಮಾಡು. ಇವತ್ತಿರುವ ಪರಿಸ್ಥಿತಿಗಳಲ್ಲಿ ಅವರಿಗೆ ಜಯ ಕೊಡು, ಸಮಾಧಾನ ಕೊಡು, ಸಂತೋಷ ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್, ಆಮೇನ್. ಪ್ರಿಯ ಸ್ನೇಹಿತರೆ, ಈ ವಾಕ್ಯದ ಪ್ರಕಾರ ನೀವು ನಿಮ್ಮ ಆತ್ಮವನ್ನು ನೋಡಿ ಹೇಳ್ರಿ, ನನ್ನ ಮನವೇ ನೀನು ವ್ಯಥೆ ಪಡಬೇಡ, ದೇವರಿಗಾಗಿ ಕಾಯುವಾಗ ಖಂಡಿತ ದೇವರು ನಿನ್ನನ್ನು ರಕ್ಷಿಸುತ್ತಾರೆ, ನಿನಗೆ ಜಯ ಕೊಡುತ್ತಾರೆ, ನಿನ್ನನ್ನು ಮೇಲೆ ಕೆತ್ತುತ್ತಾರೆ ಎಂಬುದಾಗಿ ನಮಗೆ ನಾವೇ ನಮ್ಮ ಮಾತನಾಡುವಾಗ, ವಾಕ್ಯವನ್ನು ಹೇಳುವಾಗ, ಉಚ್ಚರಿಸುವಾಗ ಹಲ್ಲೆಲೂಯ, ಎಲ್ಲ ಸೈತಾನನ ಕಾರ್ಯಗಳು, ನೆಗೆಟಿವ್ ಆದ ಕಾರ್ಯಗಳು ಓಡಿ ಹೋಗುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.